ಮರಾಠಿ ಪುಂಡರ ನಡೆಯನ್ನ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಇವತ್ತು ಕರೆಯನ್ನ ಕೊಟ್ಟಿರುವಂಥದ್ದು. ದಾವಣಗೆರೆಯಲ್ಲಿ ಬಸ್ಗಳನ್ನು ತಡೆದು ಬಂದನ್ನ ಬೆಂಬಲಿಸುವಂತೆ ಮನವಿ. ಕನ್ನಡ ಪರ ಸಂಘಟನೆಗಳಿಂದ ಮನವಿ ಮಾಡಿಕೊಳ್ಳುವಂತಹ ಕಾರ್ಯ ಮುಂದುವರೆದಿದೆ. ಜಯದೇವ ಸರ್ಕಲ್ನಲ್ಲಿ ಬಸ್ಗಳನ್ನು ತಡೆದು ಈಗ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿದೆ. ಕೂಡಲೇ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಹೋರಾಟಗಾರರು. ದಾವಣಗೆರೆಯಲ್ಲಿ ಪ್ರತಿಭಟನೆಯ ಬಿಸಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಅಲ್ಲೂ ಕೂಡ ಇಡೀ ಜಿಲ್ಲೆಯನ್ನು ಸ್ತಬ್ಧಗೊಳಿಸುವುದಕ್ಕೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಾವಣಗೆರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಪುನೀತ್, ಸಾಮಾನ್ಯ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ದಾವಣಗೆರೆ ಹೇಗಿದೆ ಅಂತ ಹೇಳಿ, ಬನ್ನ ಬಿಸಿ ಏರ್ತಾ ಇದೆಯಾ? ಜನರಿಗೆ, ಜನಸಾಮಾನ್ಯರಿಗೆ ಇದರ ಬಿಸಿ ತಡ್ತಾ ಇದೆಯಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮೇನು, ಬೆಳಗಾವಿಯಲ್ಲಿ MES ಪುಂಡಾಟಿಕೆ ವಿರೋಧಿಸಿ ಅದು ರಾಜ್ಯ ಸರ್ಕಾರ MESನ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ, ಮತ್ತು ಯಾವುದೇ ನಿಯಂತ್ರಣ ಕೂಡ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಕೂಡ ಕನ್ನಡ ಪರ ಸಂಘಟನೆ ಕೂಡ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಮತ್ತು ರೈತ ಸಂಘಟನೆ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ಜಯದೇವ ಸರ್ಕಲಲ್ಲಿ ಹಾದು ಹೋಗುವಂತಹ ಎಲ್ಲ ಬಸ್ಗಳನ್ನು ಕೂಡ ತಡೆದು ಕರ್ನಾಟಕ ಬಂದ್ಗೆ ಒಂದು ಬೆಂಬಲವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿ ಕೂಡ ಮಾಡ್ತಾ ಇರೋದನ್ನ ದೃಶ್ಯಗಳು ನೋಡೋಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಕನ್ನಡಪರ ಸಂಘಟನೆಯವರು ಕೂಡ ಬರುವಂತಹ ಬಸ್ಗಳನ್ನ ತಡೆದು ಕೂಡಲೇ ಕರ್ನಾಟಕ ಬಂದ್ಗೆ ಒಂದು ಬೆಂಬಲವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಮನವಿ ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಕನ್ನಡಪರ ಸಂಘಟನೆಯರಾಗಿರ್ಬೋದು ಮತ್ತು ರೈತ ಪರ ಸಂಘಟನೆಯವರು ಕೂಡ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಮತ್ತು 11 ಗಂಟೆಗೆ ಇದೇ ಜಯದೇವ ಸರ್ಕಲಲ್ಲಿ ನೂರಾರು ಜನ ಆಗಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು MES ಪುಂಡಾಟಿಕೆ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮೂಲಕ AC ಅವ್ರಿಗೆ ಮನವಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದ್ರ ಮಾತಾಡೋದಕ್ಕೋಸ್ಕರ ಇಲ್ಲಿನ ರಾಜ್ಯಾಧ್ಯಕ್ಷ ದರ್ಶಳಿ ಯಾವ ರೀತಿಯಾಗಿ ಕರ್ನಾಟಕ ಬಂದಿದೆ ನಮ್ಮ ದಾವಣಗೆರೆಯಲ್ಲಿ ಅಂತ. ಭಾಗಶಃ ದಾವಣಗೆರೆಯಲ್ಲಿ ಸಂಪೂರ್ಣವಾಗಿ ಬಂದ್ ಯಶಸ್ವಿಯಾಗಿದೆ. ಅದೇ ರೀತಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ನಮಗೆ ಬೆಂಬಲಿಸಿದ್ದಾರೆ. ಏನು ನಮ್ಮ ಸಾರಿಗೆ ವ್ಯವಸ್ಥೆ ಏನು ಬಂದ್ ಮಾಡದೇ ಇರೋ ಕಾರಣ ಅವರಿಗೆ ನಾವು ಬಂದಂಥ ಸಾರಿಗೆ ಬಸ್ಗಳಿಗೆ ನಾವು ಕೆಲವರಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀವಿ. ನೋಡಿರಿ, ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋ ಕಾರಣ ನೀವು ಈ ಹೋರಾಟಕ್ಕೆ ಧುಮುಕ್ಬೇಕು, ನೀವು ಕೂಡ ನಮಗೆ ಸಹಕಾರ ಮಾಡ್ಬೇಕಂತೇಳಿ ನಾವು ಅವ್ರಿಗೆ ಮನವಿ ಮಾಡೋದ್ರ ಜೊತೆಗೆ ಕೆಲವೊಂದು ಬಸ್ಗಳಿಗೆ ನಿಲ್ಲಿಸಿ ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ, ಕೆಲವು ಬಸ್ಗಳಿಗೆ ತಡೆದು ಮನವಿಗಳನ್ನ ಮಾಡ್ತಾಯಿದ್ದೀವಿ. ಈ ಕೂಡಲೇ ಇದನ್ನೆಲ್ಲ ಪರಿಗಣನೆ ಮಾಡಿ ರಾಜ್ಯ ಸರ್ಕಾರ ಏನು MES ಸಂಘಟನೆ ಏನಿದೆ, ಶಿವಸೇನೆ ಸಂಘಟನೆ ಇದೆ, ಅವರನ್ನು ಓಲೈಸ್ತಕ್ಕಂಥ ರಾಜಕಾರಣ ಬಿಟ್ಟು ಏನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಏನು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಈ ಕೂಡಲೇ ಅವರು ಕನ್ನಡಿಗರ ಸ್ವಾಭಿಮಾನಕ್ಕೆ ಅವರು ಬೆಂಬಲ ಸೂಚಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಪ್ರೇಮ್. ಇದು ಕನ್ನಡ ಪರ ಹೋರಾಟಗಾರರ ಮಾತಾಗಿರೋದು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ.